ಬೇಗ ರೆಡಿ ಮಾಡ್ಕೊಡಿ. ನನ್ನ ಮಗಿ ಹೆಂಗೈತವ? ಈಗಲೇ ಏನು ಹೇಳಕ್ಕಾಗಲ್ಲ. ಪ್ರಾಕ್ಸಿಮಾಲ್ ಏರ್ವೇ ಇನ್ಸ್ಟಾಲ್ ಮಾಡಿದೀವಿ. ಕೃತಕ ಉಸಿರಾಟದ ವ್ಯವಸ್ಥೆ ನಡೀತಾ ಇದೆ. ವಾರ್ಡ್ಗೆ ಯಾವಾಗ ಶಿಫ್ಟ್ ಮಾಡ್ತೀರಾ? ಇನ್ನೂ ಪ್ರಜ್ಞೆ ಬಂದಿಲ್ಲ. ಬ್ಲಡ್ ಸರಿಯಾಗಿ ಪಂಪ್ ಆಗ್ತಿಲ್ಲ. ಹಾರ್ಟ್ ಬೀಟು ವೀಕ್ ಆಗ್ತಾ ಇದೆ. ಇಡೀ ದೇಹ ಮರಗಟ್ಟದಂಗಾಗಿದೆ. ಆಲ್ಮೋಸ್ಟ್ ಅವರು ಸೆಮಿ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ. ಸಾವಿತ್ರಿನ ದೇವ್ರೆ ಕೈ ಹಿಡಿಬೇಕು. ನರಸಿಂಹಣ್ಣಂದು ಸಾವಲ್ಲ, ಕೊಲೆ ಅಂತ ನನ್ನ ಅನುಮಾನ ಬಂದಿದೆ. ಈ ಗಡಿಬಿಡಿನಲ್ಲೂ ನನಗೊಂದು ಪತ್ರ ಬಂದಿತ್ತು. ಅದನ್ನು ಓದಿದ್ಮೇಲೆ ಇದು ಸಾವಲ್ಲ, ಕೊಲೆ ಅಂತ ನನಗೆ ಖಚಿತ ಆಗಿದೆ. ನಂಬಕ್ಕೆ ಆಗ್ತಿಲ್ಲ. ಅಣ್ಣನ್ ಕೊಲ್ಲೋ ಮನ್ಸು ಯಾರಿಗಿತ್ತು? ಯಾರು ಬರೆದ್ರು ಆ ಪತ್ರನ? ಅದರಿಂದ ಅವ್ರಿಗೆ ಏನ್ ಲಾಭ? ಯಾರು ಮಾಡಿದ್ರು ಇದೆಲ್ಲ? 19 ಕೆಮಿಕಲ್ ಪ್ಲಾಂಟ್ಗಳನ್ನ ಉಳಿಸೋದಕ್ಕೆ ಜ್ವಾಲಾ ಅಣ್ಣನ ಕೊಲೆ ಮಾಡಿಸಿದ. ಸಾಕ್ಷಿ ಸಿಕ್ಕಿ ಅಣ್ಣಂದು ಸಾವಲ್ಲ ಕೊಲೆ ಅಂತ ಆದ್ರೆ ನನ್ನ ಪ್ರಾಣ ಹೋದ್ರೂ ಸರಿ, ಇವರನ್ನೆಲ್ಲ ಮಟ್ಟ ಹಾಕ್ತೀನಿ. ಸಂಹಾರಕ್ಕೆ 100 ದಾರಿಗಳನ್ನ ಹುಡುಕ್ತೀನಿ. ಬಿಡರ್ ಮಟ್ಟ ಹಾಕಿ ಹಾಕ್ತೀನಿ. ನರಸಿಂಹನ ಚಿತೆ ದಗದಗ ಅಂತಾದ. ಬೆಂಕಿ ಇನ್ನೂ ಆರಿಲ್ಲ. ನಾಣಿ ಮನಸ್ಸಿನಾಗ ಹೊಗೆ ಆಡ್ತದ. ಏನು ಅಂತ್ಯಕ್ರಿಯೆ ನಡೆದ ಜಾಗದಿಂದ ಬಂದಿದ್ರೆ? ನಾಣಿ ಮತ್ತು ಹರಿ ಮಾತಾಡೋದು ಕೇಳಿಸ್ಕೊಂಡ. ನಾಣಿಗ ಜ್ವಾಲಾ ಮೇಡಮ್ ಮೇಲೆ ಅನುಮಾನ ಬಂದದ. ನಿಮ್ಮ ಹೆಸರು ಉಸುರ್ತಿದ್ದಾವ. ದೇಹ ಸುಟ್ಟು ಕರಕಲಾಗಿ ನೆನಪುಗಳು ದಾಖಲಾಗ್ಬಿಟ್ಟಿದ್ದ ನರಸಿಂಹರಾವ್. ಮತ್ತೆ ಎದ್ದು ಬರ್ತಾನೆ ಅಂತ ಅವನ ಹೆಂಡತಿ ಸತಿ ಸಾಲ್ತೀನಿ ನಂಬ್ಕೊಂಡಿರ್ಬೋದು, ಅಥವಾ ಇವರೆಲ್ಲ ಸೇರಿಸ್ಕೊಂಡು ಆಕೆ ನಂಬಿಸಿರ್ಬೋದು ಅಷ್ಟೇ. ರೀ, ನಮ್ಮ ಅಡ್ಡ ಇದ್ದ ಅವನು ಸರಿಸ್ಬಿಡ್ತೀವಿ. ಎದುರು ನಿಂತ್ಕೊಳ್ಳೋ ಗಂಡೇ ಇಲ್ಲ. ನೋಡ್ತಾ ಇರಿ, ಸರ್ಕಾರದ ಮೇಲೆ ಪ್ರಭಾವ ಬೀರ್ತೀನಿ. ಅವನ ತನಿಖೆ ನನಗೆ ವಯಸ್ಸಾಗಿ ಮಾಡ್ತೀನಿ. ಈ ನಾಣಿ ಆಗ್ಲಿ ಹರಿ ಆಗ್ಲಿ ನಮ್ಮನ್ನೇನು ಮಾಡಕ್ಕಾಗೋದಿಲ್ಲ. ಹೆಲಿಕಾಪ್ಟರ್ ಸುಟ್ಟು ಭಸ್ಮ ಆಗೈತ್ರಿ. ದೇಹ ಸುಟ್ಟು ಕರಕಲಾಗದ. ಈ ಪರಿ ಸುಟ್ಟಿರುವಾಗ ಇದೇ ನರಸಿಂಹರಾವ ಇದೇ ಪೈಲಟ್ ಅಂತ ಹ್ಯಾಂಗ್ರಿ ಕಂಡಿಡಿತಾರ ಅವ್ರ? ಹೀಗಾಗಿರೋ ಚಾನ್ಸಸ್ಸು ಇರುತ್ತೆ. ಅದು ನರಸಿಂಹರಾವ್ ಬಾಡಿನೂ ಆಗಿರ್ಬಹುದು, ಪೈಲಟ್ ಬಾಡಿನೂ ಆಗಿರ್ಬಹುದು. ಇಷ್ಟರಲ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು, DNA ಟೆಸ್ಟಿಂಗ್ ರಿಪೋರ್ಟು ಬರುತ್ತೆ ಕಣ್ರಿ. ನಮ್ಮ ಅನುಮಾನ ನಿಜ ಆಗುತ್ತೆ. ನರಸಿಂಹರಾವ್ದೇ ಕಣ್ರಿ ಬಾಡಿ, ಸುಮ್ಮನೆ ಎದುರಿಸ್ಬೇಡಿ. ಸಾವಿತ್ರಿ, 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 ಹೇಗಿದ್ದೀರಾ? ಇಲ್ಲಿ ನೋಡಿ. ಅವ್ರು ಹೇಗಿದ್ದಾರೆ? ನೋಡಕ್ ಬಂದ್ರ? ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ ಸಾವಿತ್ರಿ. ಅವ್ರು ಬಂದ್ರ ಅಂದೆ. ಬಂದಿದ್ದಾರೆ ಅನ್ಸತ್ತೆ, ಬರ್ತಾರೆ. ಬರಲ್ಲ. ಮತ್ತೆ ಬರಲ್ಲ. ಸಾವಿತ್ರಿ ಅವ್ರಿಗೆ ಪ್ರಜ್ಞೆ ಬಂದಿದೆ. ಅವ್ರು ಹುಷಾರಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ. ಸಾವಿತ್ರಿ ಮಗುನ ಜಾಗೃತಿಯಾಗಿ ನೋಡ್ಕೊಳ್ಳಿ. ನೋವನ್ನು ಮರೆಸೋ ಪ್ರಯತ್ನ ಮಾಡಿ. ಮತ್ತೆ ಈ ಶುಕ್ರವಾರ ಕರ್ಕೊಂಡು ಬನ್ನಿ ಅವ್ರನ್ನ. ಇನ್ನೊಂದು ಗಂಟೆ ಬಿಟ್ಟು ನೀವು ಸಾವಿತ್ರಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು.